ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಡಗಿದ್ದ ಶಂಕಿತ ಹಿಜ್ಬುಲ್ ಉಗ್ರನನ್ನ ವಶಕ್ಕೆ ಪಡೆಯಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಶಂಕಿತ ಉಗ್ರ ತಾಲಿಬ್ ಹುಸೇನ್ ನನ್ನ ಬೆಂಗಳೂರಲ್ಲಿ ಬಂಧಿಸಿ ಕರೆದೊಯ್ದಿದ್ದಾರೆ. ಕಳೆದ 6-7 ವರ್ಷಗಳಿಂದ ಬೆಂಗಳೂರಲ್ಲಿ ನೆಲೆಸಿದ್ದ ತಾಲಿಬ್ ಹುಸೇನ್ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿದ್ದಾಗ ಕೆಲ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಜಮ್ಮು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ತಾಲಿಬ್ ಹುಸೇನ್ ಓಕ್ಲಿಪುರಂ ಮಸೀದಿ ಬಳಿ ಪತ್ನಿ ಮಕ್ಕಳ ಜೊತೆ ವಾಸವಾಗಿದ್ದ. ರೈಲು ನಿಲ್ದಾಣದಲ್ಲಿ ಹಮಾಲಿ ಕೆಲಸ ಮಾಡುತ್ತಿದ್ದ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಈತನಿಗೆ ಮನೆ ನೀಡಲಾಗಿತ್ತು. ತಾಲಿಬ್ ಹುಸೇನ್ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ತಿದ್ದ ಅಂತ ಸ್ಥಳೀಯರು ಹೇಳಿದ್ದಾರೆ. 8-9 ವರ್ಷದಿಂದ ಇದ್ದಾನೆ ಅವನು. ತಾಲಿಬ್ ಹುಸೇನ್ ರೈಲ್ವೆ ಸ್ಟೇಷನ್ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ. ಅಲ್ಲಿ ಹೆಂಡತಿ ಸತ್ತೋಯ್ತು ಅಂತ ಹೇಳ್ಬಿಟ್ಟು ಎರಡನೇ ಹೆಂಡತಿ ತಗೊಂಡು ಬಂದು ಮದುವೆ ಮಾಡ್ಕೊಂಡು ಇಲ್ಲಿದ್ದ. ಲಾಕ್ಡೌನ್ ಪೀರಿಯಡ್ನಲ್ಲಿ ನಾವು ಇಲ್ಲಿ ಊಟ ಹಂಚುವಾಗ ಅವನ 6 ತಿಂಗಳ ಮಗು ಕೆಲಸ ಹೋಯ್ತು, ರೋಡ್ ಮೇಲೆ ಹಾಕಿದ್ರು. ಆವಾಗ ಕರುಣೆ ನಾವು ಹ್ಯುಮ್ಯಾನಿಟಿ ಗ್ರೌಂಡಿಂದ ಒಂದು ಆ ಮಗು 6 ತಿಂಗಳು ಹೆಣ್ಣು ಮಗುಗೆ ನಾವು ಇಲ್ಲೇ ಆಶ್ರಯ ಮಾಡಿದ್ದು. ಬಾಡಿಗೆ ಇಳಿಗೆ ಏನು ತೊಗೊಂಡಿಲ್ಲ. ಈಗ ಅವನಿಗೆ ಹೊರ ಕಳಿಸ್ಲಿಕ್ಕಿದ್ದ ಅಷ್ಟರಲ್ಲಿ ಇವರು ಬಂದಿದ್ದಾರೆ. ಇವ್ರಿಗೆ ಒಳ್ಳೆ ಬಿಹೇವಿಯರ್ ಆ ಥರ ಏನೂ ಇದ್ದಿಲ್ಲ. ಅವನು ಸುಮಾರು 10 ವರ್ಷದಿಂದ ರೈಲ್ವೆ ಸ್ಟೇಷನ್ ಪಾರ್ಸಲ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದ. ಆಮೇಲೆ ಅದು ಬಿಟ್ಟು 3 ಇಯರ್ಸ್ ಬಿಫೋರು ಇವನು ಕಾಶ್ಮೀರ ಹೋದ, ಜಮ್ಮು ಹೋದ. ಅಲ್ಲಿ ಮದುವೆ ಮಾಡಿಕೊಂಡು ಎರಡನೇ ಮದುವೆ ಮಾಡಿಕೊಂಡು ಇವನು ಬಂದ. ಇದು ಹೇಬಿಯಸ್ ಕಾರ್ಪ್ ಹಾಕಿರೋಗೋಸ್ಕರ ಅವನಿಗೆ ಬಂದು ಕರ್ಕೊಂಡು ಹೋಗಿದ್ದಾರೆ. ಅದು ಒಂದೇ ಬೇಸು. ಅದು ಬಿಟ್ಟು ಬೆಂಗಳೂರಲ್ಲಿ ಶಂಕಿತ ಉಗ್ರ ತಾಲಿಬ್ ಹುಸೇನ್ ನನ್ನ ಜಮ್ಮು ಕಾಶ್ಮೀರ ಪೊಲೀಸರು ಬಂಧಿಸಿದ್ದೇ ರೋಚಕ. ಮೊದಲು ಜಮ್ಮು ಪೊಲೀಸರು ಗುಪ್ತದಳದ ಸಂಪರ್ಕ ಮಾಡಿದ್ದಾರೆ. ಗುಪ್ತದಳದ ಮಾಹಿತಿ ಮೇರೆಗೆ ಜಮ್ಮು ಪೊಲೀಸರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಗಾಂಧಿನಗರದಲ್ಲಿ 4 ಪೊಲೀಸರು ರೂಮ್ ಮಾಡಿಕೊಂಡಿದ್ರು. ಒಬ್ಬ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, 2 ಪೊಲೀಸ್ ಪೇದೆಗಳು ಕಳೆದ 15 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು. 2 ದಿನಗಳ ಕಾಲ ಮೊದಲಿಗೆ ಮಫ್ತಿಯಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಓಕ್ಲಿಪುರಂ ಬಳಿ ರೌಂಡ್ಸ್ ಹಾಕಿದ್ರು. ತಾಲಿಬ್ ಹುಸೇನ್ ಇರೋದನ್ನ ಖಚಿತಪಡಿಸಿಕೊಂಡಿದ್ರು. ನಂತರ ರಾಜ್ಯ ಗುಪ್ತದಳದಿಂದ ನಗರ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಮೇ 29ರಂದು ತಾಲಿಬ್ ಹುಸೇನ್ ನನ್ನ ಜಮ್ಮು ಕಾಶ್ಮೀರ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಇನ್ನು ಶಂಕಿತ ಉಗ್ರ ತಾಲಿಬ್ ಹುಸೇನ್ ವಶಕ್ಕೆ ಪಡೆದ ವಿಚಾರಕ್ಕೆ ಸಿಎಂ ಬೊಮ್ಮಾಯಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಲ್ಲಿ ಟೆರರಿಸ್ಟ್ ಅರೆಸ್ಟ್ ಆಗಿರೋದು ತಾಲಿಬ್ ಹುಸೇನ್ ಜಮ್ಮು ಕಾಶ್ಮೀರ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಹೌದು, ಅದು ನಿರಂತರವಾಗಿ ಈ ಥರದ ಮೇಲೆ ಜನರ ಮೂಮೆಂಟ್ ಮೇಲೆ ಕಣ್ಣಿರ್ತದೆ. ಅದಕ್ಕೆ ಏನು ಬೇಕು ಎಲ್ಲ ಸಹಕಾರ ನಮ್ಮ ಪೊಲೀಸರಿಗೆ ಕೊಡ್ತೀವಿ. ಹಿಂದೆ ಭಟ್ಕಳಲ್ಲಿ, ಸಿರ್ಸಿಯಲ್ಲಿ ಈ ಥರ ಅರೆಸ್ಟ್ಗಳಾಗಿದೆ. ಈ ಥರ ಇದು ಆಗಿದೆ. ಇದನ್ನು JNK ಪೊಲೀಸ್ನವರು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ. ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ ರಿಲೀಸ್ ಅಲ್ಲಿ DGP ಅವರು ನೀಡಿದಾಗ ಗೊತ್ತಾಗಿದೆ. ನಾವು ಸಂಪರ್ಕದಲ್ಲಿದ್ದೀವಿ. ಅದು ಆಪರೇಷನಲ್ ರೀಸನ್ಸಿಂದ ಯಾವ ಮಾಹಿತಿ ನಮಗೂ ಕೊಡಬೇಕೋ ಅವರು ಅಲ್ಲಿಂದ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಮೊದಲು ಸಹ ಬೆಂಗಳೂರು ನಗರ ಪೊಲೀಸ್ ಆಗಲಿ ISD ವತಿಯಿಂದ ನಾವು ಬೇರೆ ಅವ್ರನ್ನು ಬಾಂಗ್ಲಾದೇಶಿಗೆ ಸಂಬಂಧಪಟ್ಟದವ್ರು ನಾವೇ ದಸ್ತಗಿರಿ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದು ಸಹ ಉದಾಹರಣೆಗಳಿವೆ. ಸೊ ಇದು ಜಮ್ಮು ಕಾಶ್ಮೀರ ಪೊಲೀಸರೊಟ್ಟಿಗೆ ನಾವು ಸಂಪರ್ಕ ಮಾಡಿ ಅಲ್ಲಿಂದ ನಮಗೂ ಈ ಮಾಹಿತಿ ಬಂದು ಮತ್ತು ನಮ್ಮ ವತಿಯಿಂದ ಇಲ್ಲಿ ಮುಂದೆ ಏನು ತನಿಖೆ ಮಾಡಬೇಕು ಅದನ್ನು ನಾವು ನೋಡ್ತೀವಿ. ಸದ್ಯಕ್ಕೆ ಅವರು ರಾಜ್ಯದಲ್ಲಿ ಹಿಜಾಬ್ ಹೋರಾಟ ನಿಲ್ಲುವ ಹಾಗೆ ಕಾಣ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಕಾಲೇಜಿನಲ್ಲಿ ಹಿಜಾಬ್ಗಾಗಿ ಪಟ್ಟು ಹಿಡಿದಿದ್ದ 24 ವಿದ್ಯಾರ್ಥಿಗಳಿಗೆ 1 ವಾರಗಳ ಕಾಲ ನಿರ್ಬಂಧ ಹೇರಲಾಗಿದೆ. ಪ್ರಾಂಶುಪಾಲರು 24 ವಿದ್ಯಾರ್ಥಿಗಳನ್ನ 1 ವಾರ ಕಾಲೇಜಿಗೆ ಬರದ ಹಾಗೆ ನಿರ್ಬಂಧವನ್ನ ಹೇರಿದ್ದಾರೆ. ಇನ್ನು ಮಂಗಳೂರು ವಿವಿ ಕಾಲೇಜಿಗೆ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ವಿವಿ ಘಟಕ ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಅನಸೂಯ ರೈ ನೋಟಿಸ್ ಕೊಟ್ಟಿದ್ದಾರೆ. ಕಾಲೇಜಿನ ಶಿಸ್ತನ್ನ ಉಲ್ಲಂಘಿಸಿ ಘನತೆಗೆ ಧಕ್ಕೆ ತಂದ ಹಿನ್ನೆಲೆ ವಿದ್ಯಾರ್ಥಿನಿಯರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆಯ ನೋಟಿಸ್ ಅನ್ನ ನೀಡಲಾಗಿದೆ. ಮಾಜಿ ಸಚಿವ UT ಖಾದರ್ ವಿದ್ಯಾರ್ಥಿನಿಯರ ನಡೆಗೆ ಕಿಡಿಕಾರಿದ್ದಾರೆ. ಇಲ್ಲಿ ಸಿಗುವ ಸ್ವಾತಂತ್ರ್ಯದ ಅರಿವು ಅವರಿಗಿಲ್ಲ. ಹಿಜಾಬ್ ವಿದ್ಯಾರ್ಥಿನಿಯರು ವಿದೇಶಕ್ಕೆ ಹೋಗಿ ಬರಲಿ, ಆಗ ನಮ್ಮ ದೇಶದ ಮಹತ್ವ ಗೊತ್ತಾಗತ್ತೆ ಅಂತ ಹೇಳಿದ್ರು. ಮತ್ತು ಅವಕಾಶಗಳು ಇವರು ಫಾರಿನ್ ಹೋಗ್ಲಿ ಯಾಕೆ ಗೊತ್ತಾಗದೆ ಅವರಿಗೆ ಏನಂತೇಳಿ, ಅಲ್ಲಿ ತನಕ ಅವರಿಗೆ ಗೊತ್ತಾಗೋದಿಲ್ಲ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಹೋಗ್ಲಿ ಪಾಕಿಸ್ತಾನಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ತದೆ ಮಾತಾಡೋರಿಗೆ. ಹಾಗೊಮ್ಮೆ ನೋಡಿ ಬರಲಿ ಕರೆಕ್ಟಾಗಿ. ಇಲ್ಲಿ ಇಷ್ಟು ಅವಕಾಶಗಳಿದೆ ಮಾತಾಡಲಿಕ್ಕೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ, DC ಬಿದ್ದರು ಮಾತಾಡಲಿಕ್ಕೆ, ಜನ ಬಿದ್ದು ಮಾತಾಡಲಿಕ್ಕೆ, ಅಲ್ಲೊಂದು ಮಾತಾಡಲಿ. ಪಠ್ಯ ಪರಿಷ್ಕರಣೆ ಬಳಿಕ ರೋಹಿತ್ ಚಕ್ರತೀರ್ಥ ಇದೀಗ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿರೋ ರೋಹಿತ್ ಚಕ್ರತೀರ್ಥ ನಿವಾಸಕ್ಕೆ
ಭೇಟಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರತೆಯ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಏನೂ ತಪ್ಪು ಮಾಡಲಿಲ್ಲ ಅಂದ್ರೆ ಪೊಲೀಸ್ ರಕ್ಷಣೆ ಯಾಕೆ? ರೋಹಿತ್ ಚಕ್ರತೀರ್ಥಗೆ ಕೊಟ್ಟಿರುವ ರಕ್ಷಣೆಯನ್ನ ಹಿಂಪಡಿಬೇಕು, ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದ್ರ ಬದಲು ರಕ್ಷಣೆ ಯಾಕೆ ಅಂತ ಹೇಳಿ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ ವ್ಯವಸ್ಥೆ ಮತ್ತೆ ಅವನಿಗೆ ರಕ್ಷಣೆ ಕೊಡೋದಾದ್ರೆ ಕಳ್ಳನ ಕೈಯಲ್ಲಿ ಬೀಗ ಕೀ ಕೊಟ್ಟಂಗೆ ಆಗುತ್ತೆ. ಅವನು ತಪ್ಪು ಮಾಡಿಲ್ಲ ಅಂದಮೇಲೆ ಪೊಲೀಸ್ ರಕ್ಷಣೆ ಯಾತಕ್ಕೆ ಬೇಕು ಅವನಿಗೆ? ಯಾವ ಕಾರಣಕ್ಕೋಸ್ಕರ ಸರ್ಕಾರ ಅವನಿಗೆ ಪೊಲೀಸ್ ರಕ್ಷಣೆ ಕೊಟ್ಟಿದೆ? ಇಷ್ಟೆಲ್ಲ ಸಾಹಿತಿಗಳು, ವಿಚಾರವಂತರು, ಪ್ರಜ್ಞಾವಂತರು, ಶಿಕ್ಷಣ ತಜ್ಞರು ಎಲ್ಲ ಏನು ಸರ್ಕಾರದ ಜೊತೆಯಲ್ಲಿ ಮಾತಾಡಿದ್ರು, ಏನು ಸರ್ಕಾರದ ಪ್ರತಿಭಟಿಸಿರೋ ಅದೆಲ್ಲ ವ್ಯರ್ಥವಾಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಸರ್ಕಾರ ಈ ನಾಡಿನ ಹಿರಿಯರಿಗೆ ಗೌರವ ಕೊಡೋದಾದ್ರೆ ಈ ನಾಡಿನ ಹೋರಾಟ. ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಂಬೇಡ್ಕರ್ ಅಪಮಾನ ವಿಚಾರಕ್ಕೆ ಎಚ್ಚೆತ್ತ ಸರ್ಕಾರ ಸಂವಿಧಾನ ಶಿಲ್ಪಿ ಪದ ಸೇರಿಸುವುದಾಗಿ ಸ್ಪಷ್ಟನೆ ಕೊಟ್ಟಿದೆ. ಸಿಎಂ ಭೇಟಿ ಮಾಡಿ ಮಾತಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸಂವಿಧಾನ ಶಿಲ್ಪಿ ಪದ ಸೇರಿಸಿ ಪ್ರತ್ಯೇಕ ಪುಟವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಮ್ಮೆ ಇಡೀ ಪಠ್ಯಪುಸ್ತಕ ಮುದ್ರಣ ಮಾಡಲ್ಲ, ಪಠ್ಯದಲ್ಲಿ ತಪ್ಪಿದ್ರೆ ಆಕ್ಷೇಪ ಇದ್ದಲ್ಲಿ ತಿಳಿಸಿ, ತಪ್ಪುಗಳಿರುವ ಪೇಜ್ ಅನ್ನು ಬದಲಾಯಿಸಲಾಗುವುದು ಅಂತ ಶಿಕ್ಷಣ ಸಚಿವ ನಾಗೇಶ್ ಹೇಳಿದ್ದಾರೆ. ಈ ಥರದ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಲೈನ್ ಬಿಟ್ಟು ಹೋಗಿರೋದನ್ನು ಅಂಬೇಡ್ಕರ್ ಅವ್ರ ಪಾಠದ ಜೊತೆಗೆ ಒಂದು ಹೊಸ ಪಾಠವನ್ನು ತೆಗೆದಂಥ ಬರ್ಗೂರು ರಾಮಚಂದ್ರಪ್ಪನವ್ರು ತೆಗೆದಂಥ ಅಂಬೇಡ್ಕರ್ ಅವರ ಪಾಠವನ್ನು ಮತ್ತೆ ಹಾಕಿ ಆ ಲೈನ್ ತಪ್ಪು ನಾವು ಯಾವ್ದು ಮಾಡಿದ್ದೀವಿ ಆ ಲೈನನ್ನು ಸಹಿತ ನಾವು ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಾದ್ಮೇಲೂ ಮತ್ತೆ ಇದನ್ನು ಮಾಡ್ತಿದ್ದಾರೆ ಅಂದರೆ ನನಗೆಲ್ಲೂ ಕಾಂಗ್ರೆಸ್ಗೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತಾಡಿದ್ದು ಅಂಬೇಡ್ಕರ್ ಈ ದೇಶದ ಆಸ್ತಿ, ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಅವರ ತಂದೆ ಹುಟ್ಟಿದ ಊರು ಎಲ್ಲ ತೆಗೆಯಲಾಗಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವ್ರನ್ನ ಸಂವಿಧಾನ ಶಿಲ್ಪಿ, ಅವ್ರ ತಂದೆ, ಅವ್ರ ಹುಟ್ಟಿದ ಊರು ಇವೆಲ್ಲ ಕೂಡ ತೆಗೆದಾಕ್ತೀನಿ ಅಂತ ಅಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದೇರ್ಬೇಕು? ರಾಜ್ಯದಲ್ಲಿ ಆರ್ಎಸ್ಎಸ್ ಚಡ್ಡಿ ಸಮರ ಜೋರಾಗಿದೆ. ಸಿದ್ದರಾಮಯ್ಯ ಚಡ್ಡಿ ಹೇಳಿಕೆಗೆ ಇವತ್ತು ಸಹ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟರು. ಕಾಂಗ್ರೆಸ್ನ ಚಡ್ಡಿ ಸುಡುವ ಅಭಿಯಾನಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ಸಿದ್ದರಾಮಯ್ಯ ಮತ್ತು ನಲಪಾಡಿಗೆ ಚಡ್ಡಿ ಕಳುಹಿಸುವ ಮೂಲಕ ಲೇವಡಿ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಬಿಎಸ್ವೈ ಆರ್ಎಸ್ಎಸ್ ಮತ್ತು ಚಡ್ಡಿ ಬಗ್ಗೆ ಮಾತಾಡಿದ್ರೆ ಸಿದ್ದುಗೆ ಇರುವಷ್ಟು ಗೌರವ ಸಹ ಹಾಳಾಗುತ್ತೆ ಅಂತ ಟಾಂಗ್ ಕೊಟ್ಟರು. ಇನ್ನು ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಸಂಘದ ಕಾರ್ಯಕರ್ತರು ಕೇವಲ ಬಿಜೆಪಿಯಲ್ಲಿಲ್ಲ, ಸಂಘವನ್ನ ರಾಜಕಾರಣಕ್ಕೆ ಎಳೆದು ತರುವುದು ಸರಿಯಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಮನಬಂದಂತೆ ಮಾತನಾಡ್ತಾರೆ, ಯಾಕೆಂದ್ರೆ ಅವರು ಡೆಸ್ಪರೇಟ್ ಆಗಿದ್ದಾರೆ. ಚುನಾವಣೆ ಸೋಲು ನಿಶ್ಚಿತ ಅಂತ ಗೊತ್ತಿರೋದ್ರಿಂದ ಹಗುರವಾಗಿ ಮಾತನಾಡ್ತಾರೆ. RSS ಬಗ್ಗೆ ಹಗುರವಾಗಿ ಮಾತನಾಡೋದು, ಬೇರೆ ಬೇರೆ ವಿಷಯಗಳ ಹಗುರವಾಗಿ ಮಾತನಾಡೋದು ಅವ್ರಿಗೊಂದು ಚಟ ಆಗಿದೆ. ಇದರಿಂದ ಅವ್ರಿಗೇನು ಲಾಭ ಆಗೋದಿಲ್ಲ. ಅದ್ರ ಬಗ್ಗೆ ವಿರೋಧ ಪಕ್ಷ ನಾಯಕರಿಗಿರುವಂಥ ಒಂದು ಗೌರವ, ಮಾಜಿ ಮುಖ್ಯಮಂತ್ರಿಯಾಗಿ ಈ ರೀತಿ ನಡವಳಿಕೆಗಳ ಬಗ್ಗೆ ಜನ ಈಗಾಗಲೇ ಬೇಸತ್ತಿದ್ದಾರೆ. ಅವರ ಗೌರವವನ್ನು ಅವರೇ ಹಾಳು ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಸೇವಾ ಸಂಸ್ಥೆ, ರಾಷ್ಟ್ರ ಭಕ್ತರ ನಿರ್ಮಾಣಕ್ಕೆ ಇರ್ತಕ್ಕಂಥ. ನಿಮ್ಗೆ ಗೊತ್ತಿರಲಿ, ಸಂಘದ ಸ್ವಯಂ ಸೇವಕ ಕೇವಲ ಬಿಜೆಪಿಯಲ್ಲಿಲ್ಲ. ಸಂಘ ಏನು ಹೇಳ್ತದೆ ಹೇಳಿದ್ರೆ ವ್ಯಕ್ತಿಗಳ ನಿರ್ಮಾಣ ಮಾಡಿ ರಾಷ್ಟ್ರ ಕಾರ್ಯ ಮಾಡು ಅಂತ ಹೇಳ್ತದೆ. ಹಾಗೆ ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡತಕ್ಕಂಥ ಕೆಲಸ. ಕಾಂಗ್ರೆಸ್ ಜೆಡಿಎಸ್ ಚಡ್ಡಿ ಸಮರಕ್ಕೆ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಚಡ್ಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಚಡ್ಡಿ ಹೊಲಿಯುವ ಟೈಲರ್ಗೆ ಬೇಡಿಕೆ ಶುರುವಾಗಿದೆ. ಚಡ್ಡಿ ಚಡ್ಡಿ ಅಂತ ಯಾಕೆ ರೈತರಿಗೆ ಅಪಮಾನ ಮಾಡ್ತೀರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಚಡ್ಡಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇನ್ನು ಅಂಗಡಿಗಳಲ್ಲಿ ಚಡ್ಡಿ ವ್ಯಾಪಾರ ಮಾಡೋವಂತೂ ಬಿಸ್ನೆಸ್ ಅಂತೂ ಆಯ್ತದೆ. ಪಾಪ ಟೈಲರ್ಸ್ಗಳಿಗೆ ಇಲ್ಲ ಅಂಗಡಿಗಳಿಗೆ ಒಳ್ಳೆ ವ್ಯಾಪಾರನಾದರೂ ಆಗಿದೆ. ಇದೆಲ್ಲ ಬೇಕಿದೆಯಾ? ಪ್ರತಿನಿತ್ಯ ಚಡ್ಡಿ 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 ನಮ್ಮ ರೈತನ ಸಂಕೇತ. ಅದು ಹಳ್ಳಿಯ ನನ್ನ ರೈತ ಹೊಲದಲ್ಲಿ ಕೆಲಸ ಮಾಡೋದು ಚಡ್ಡಿ ಹಾಕೊಂಡು, ಆ ಚಡ್ಡಿಗೆ ಯಾಕೆ ಅಗೌರವ ತಪ್ಪಿರಿ? ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಎಸ್ ಯಡಿಯೂರಪ್ಪ ಅವರ ಭೇಟಿ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಅದರ ಬಗ್ಗೆ ಮಾತಾಡಿದ ಉಭಯ ನಾಯಕರು ಕೇವಲ ಆತ್ಮೀಯತೆಯ ಭೇಟಿ ಅಂದಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತಾಡಿದ ಮಾಜಿ ಸಿಎಂ ಬಿಎಸ್ವೈ ಇಬ್ಬರ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸಬೇಕಿಲ್ಲ, ಅವರ ದಾರಿ ಅವರಿಗೆ, ನಮ್ಮ ದಾರಿ ನಮ್ಗೆ ಅಂತ ಹೇಳಿದರು. ಇನ್ನು ಬೆಳಗಾವಿಯಲ್ಲಿ ಮಾತಾಡಿದ ಸಿದ್ದರಾಮಯ್ಯ ಬಿಎಸ್ವೈ ಭೇಟಿ ವೇಳೆಯಲ್ಲಿ ಹಲೋ ಹಲೋ ಅಷ್ಟೇ, ಬೋಲೋ ಬೋಲೋ ಅಂತ ಏನು ಮಾತನಾಡಿಲ್ಲ ಅಂತ ಹೇಳಿದ್ರು.
ಅದಕ್ಕೆ ವಿಶೇಷ ಅರ್ಥ ಕಲ್ಪನೆ ಮಾಡುವ ಅಗತ್ಯ ಚರ್ಚೆ ಪ್ರಶ್ನೆ ಇಲ್ಲದೆ ಬೇರೆ ಚರ್ಚೆ ಮಾಡೋದೇನಿದೆ. ಅವ್ರ ದಾರಿ ಅವ್ರಿಗೆ, ನಮ್ಮ ದಾರಿ ನಮಗೆ. ನಮ್ಮ ಕಟ್ಟ ವಿರೋಧಿಗಳು ತಾನೆ ಅವರು. ಆದ್ದರಿಂದ ಅವ್ರ ಜೊತೆ ಯಾವುದೇ ಮಾತನಾಡುವಂಥ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ನಿಮ್ಮ ಜೊತೆ ಸ್ನೇಹನೂ ಅಷ್ಟೇ ಚೆನ್ನಾಗಿದೆ ಅವರು. ಎಲ್ಲರ ಜೊತೆಗೂ ನಾನು ಸ್ನೇಹ ವಿಶ್ವಾಸ ಇಟ್ಕೊಂಡಿದ್ದೇನೆ, ಅದರಲ್ಲೇನು ಎರಡು ಮಾತಿಲ್ಲ. ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಮೈಸೂರಿಗೆ ಬಂದಿದ್ರು. ಈ ವೇಳೆ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಮಾತಾಡಿದ ಎಚ್.ಡಿ.ಕೆ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಹಳ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ರಾಜಕೀಯ ಮಾತಾಡಲಿಲ್ಲ. ಈ ಫೋಟೋ ಯಾತಿಗೆ ಬಿಟ್ರಿ? ಏನಂತ ಭಾಳ ದೊಡ್ಡ ವಿಷಯಗಳು ಚರ್ಚೆ ಆಗಿದೆ ಅಂತಕ್ಕಂಥದ್ದು ನಾಡಿನ ಜನತೆಗೆ ಗೊತ್ತಾಗಲಿ ಅಂತೇಳಿ ಫೋಟೋ ಬಿಟ್ಟಿದ್ದೀರಾ? ನಿಮ್ಮ ಈ ರೀತಿಯ ಆಟ ನಡೆಯಲ್ಲ. ಆ ಪಕ್ಷ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಲ್ಲ, ಕಾಂಗ್ರೆಸ್ಸು ಮುಖ್ಯಮಂತ್ರಿ ಮಾಡೋದಕ್ಕೆ 78ಕ್ಕೆ ತಂದು ನಿಲ್ಲಿಸಿದಿರಿ. ಈಗ ಈ ಚುನಾವಣೆ ನೀವು ಎರಡನೇ ಅಭ್ಯರ್ಥಿ ನಿಲ್ಲಿಸಿದ್ದೇ BJP ಗೆಲ್ಲಿಸಬೇಕು ಅಂತ ಹೇಳಿ. ಯಾವ ಕಡೆಯಿಂದ ಗೆಲ್ತೀರಿ ನೀವು? ನೆನ್ನೆ ಹೇಳಿದಿರಲ್ಲ, ನಮಗೂ ಗೊತ್ತು ಗೆಲ್ಲೋದು ಆತ್ಮಸಾಕ್ಷಿ ಮತ. ಆತ್ಮಸಾಕ್ಷಿ ಮತ ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಓಟ್ ಹಾಕ್ಸ್ಕೊಳ್ಳೋದು, ಇಲ್ಲ ಪಕ್ಷಾಂತರ ಮಾಡಿಸಿ ಓಟ್ ಹಾಕ್ಸ್ಕೊಳ್ಳೋದು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಿನ್ನಮತ, ಒಳಜಗಳ ಹೆಚ್ಚಾಗ್ತಿದೆ. ಸಿದ್ದರಾಮಯ್ಯ, ಡಿಕೆಶಿ ನಡುವಿನ ಒಳಜಗಳ ಆತ್ಮವಿಶ್ವಾಸವನ್ನ ಕುಗ್ಗಿಸಿದೆ. ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಅಂತ ಕಟೀಲ್ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನ ಮತ್ತು DK ಶಿವಕುಮಾರ್ ಒಳಗಿನ ಒಳಜಗಳಗಳು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಕುಗ್ಗಿಸಿದೆ. ಈ ಕಾರಣಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಚಂದ್ರ ಇರ್ಬೋದು, ಬ್ರಿಜೇಶ್ ಕಾಳಪ್ಪ ಇರ್ಬೋದು, ಈಗ ಬಾಕಿ ಉಳಿದಂಥ ಸುದರ್ಶನ್ ಇರ್ಬೋದು, ಬೇರೆ ಬೇರೆ ಜನ ಕಾಂಗ್ರೆಸ್ಸನ್ನು ಬಿಡಲಿಕ್ಕೆ ತಯಾರಾಗಿದ್ದಾರೆ. ಈ ಕಾರಣದಿಂದ ಇನ್ನಷ್ಟು ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ತನ್ನ ಹಿಡಿತವನ್ನು ಜಾಸ್ತಿ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನಕ್ಕೋಸ್ಕರ ದಿನಕ್ಕೊಂದು ಹೇಳಿಕೆಗಳನ್ನು ಕೊಟ್ಟು ಕಾಂಗ್ರೆಸ್ಸನ್ನು ಮುಜುಗರಕ್ಕೆ ಒಳಪಡಿಸ್ತಾರೆ. ನಳಿನ್ ಕುಮಾರ್ ಕಟೀಲ್ಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಕಟೀಲ್ ಬಿಜೆಪಿ ಅಧ್ಯಕ್ಷರಾಗೋಕೆ ಲಾಯಕ್ಕಲ್ಲ, ಏನೇನೋ ಬಾಯಿಗೆ ಬಂದಾಗ ಮಾತನಾಡ್ತಾರೆ. ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸಬೇಕಿಲ್ಲ. ಕಟೀಲ್ ಪ್ರಬುದ್ಧ ರಾಜಕಾರಣಿ ಅಲ್ಲ. ಆಧಾರ ರಹಿತ ಆರೋಪವನ್ನ ಕಟೀಲ್ ಮಾಡ್ತಿದ್ದಾರೆ. ಕಟೀಲ್ ಹೇಳೋದು ಬರೀ ಸುಳ್ಳು ಅಂತ ಹೇಳಿದ್ರು ಸಿದ್ದರಾಮಯ್ಯ. ಕಟೀಲ್ ಅವರು ಆ ಬಿಜೆಪಿ ಅಧ್ಯಕ್ಷನಾಗ್ಲಿಕ್ಕೆ ಲಾಯಕ್ಕಲ್ಲ. ಅವರು ಗೊತ್ತಾಯ್ತಾ? ಮೋಸ್ಟ್ ಇನ್ಎಫಿಷಿಯಂಟ್ ಪ್ರೆಸಿಡೆಂಟ್ ಎವರ್ ಬಿಜೆಪಿ ಹ್ಯಾಡ್ ಇನ್ ಕರ್ನಾಟಕ. ಏನೂ ಗೊತ್ತಿಲ್ಲ, ಏನೇನೋ ಬಾಯಿ ಬಂದ ಮಾತಾಡೋದು, ಗೊತ್ತಾಯ್ತಾ? ಅದರಿಂದ ಅವ್ರು ಇನ್ನ ಇಮ್ಮೆಚ್ಯೂರ್ಡ್ ಪಾಲಿಟಿಷಿಯನ್. ನಳಿನ್ ಕುಮಾರ್ ಕಟೀಲ್ ಇದಾರಲ್ಲ, ಇಮ್ಮೆಚ್ಯೂರ್ಡ್ ಪಾಲಿಟಿಷಿಯನ್. ಅವ್ರ ಬಗ್ಗೆ ಗಂಭೀರವಾಗಿ ಅವ್ರ ಮಾತುಗಳನ್ನ ಗಂಭೀರವಾಗಿ ತಗೋಬೇಕು. ರಾಜ್ಯಸಭೆ ಚುನಾವಣೆಗೆ ಇನ್ನು 3 ದಿನ ಬಾಕಿ. ಶತಾಯಗತಾಯ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಜೆಡಿಎಸ್ ಕಸರತ್ತು ಮಾಡ್ತಿದೆ. ಇದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಖುದ್ದು ಅಖಾಡಕ್ಕಿಳಿದಿದ್ದು ಅಡ್ಡ ಮತದಾನ ತಪ್ಪಿಸಲು ವರ್ಕೌಟ್ ಮಾಡ್ತಿದ್ದಾರೆ. ಅಡ್ಡ ಮತದಾನ, ಅಸಿಂಧು, ಗೈರು ತಪ್ಪಿಸಲು ಜೆಡಿಎಸ್ ಶಾಸಕರಿಗೆ ದೇವೇಗೌಡರು ಕರೆ ಮಾಡಿ ಮಾತನಾಡ್ತಿದ್ದಾರೆ. ಅಡ್ಡ ಮತದಾನ ಮಾಡದಂತೆ ಜೆಡಿಎಸ್ ಶಾಸಕರಿಗೆ ಮನವಿಯನ್ನ ಮಾಡ್ತಿದ್ದು, ಸಣ್ಣ ಪುಟ್ಟ ಗೊಂದಲಗಳು, ಅಸಮಾಧಾನ ಸಹಜ, ಹಾಗಂತ ಪಕ್ಷಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ದೇವೇಗೌಡರು. ಈ ಮಧ್ಯೆ ಜೆಡಿಎಸ್ ಶಾಸಕರಿಗೆ ವಿಪ್ ಜಾರಿಗೊಳಿಸಲಾಗಿದ್ದು, ತಮ್ಮ ಅಭ್ಯರ್ಥಿಗೆ ಮತ ಹಾಕುವಂತೆ ತಿಳಿಸಲಾಗಿದೆ. ಪಿಎಸ್ಐ ಹಗರಣ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ಕ್ರಮ ನಿಶ್ಚಿತ ಅಂತ ಮೈಸೂರಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಇಂತಹ 100 ತಪ್ಪುಗಳು ನಡೆದಿದ್ವು, ಒಮ್ಮೆಯೂ ತನಿಖೆ ನಡೆಯಲಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಒಂದು ವೇಳೆ ಸೋರಿಕೆಯಾಗಿದ್ದು ಸಾಬೀತಾದ್ರೆ ಪುನರ್ ಪರೀಕ್ಷೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಮುಂದೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಶ್ವಥ್ ನಾರಾಯಣ್. ಇನ್ವೆಸ್ಟಿಗೇಷನ್ ನಡೀತಿದೆ. ಯಾವುದೇ ರೀತಿ ಈ ಒಂದು PSI ಆಗಲಿ ಇನ್ನೊಂದಾಗಲಿ ಯಾವುದೇ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಇಂಥದ್ದು ಯಾವುದೇ ರೀತಿಯಾದಂಥ ಅಕ್ರಮಗಳಲ್ಲಿ ಒಂದು ಕಿಂಚಿತ್ 1% ಭಾಗವಹಿಸೋ ಪ್ರಶ್ನೆ ಇಲ್ಲ. ಯಾವುದೇ ವಿಚಾರದಲ್ಲಿರಲಿ ಭಾಳಷ್ಟು ಸ್ಪಷ್ಟತೆ ಇಟ್ಕೊಂಡು ಕೆಲಸ ಕಾರ್ಯ ಮಾಡೋಂಥದ್ದಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಇನ್ನೊಬ್ಬ ಮತ್ತೊಬ್ಬ ಇಂಥ ಏನು ಪ್ರಶ್ನೆ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಆಗ್ತಿದೆ. ತೋಟಗಾರಿಕಾ ಸಚಿವ ಮುನಿರತ್ನ ವಿರುದ್ಧ 8.5% ಕಮಿಷನ್ ಕೇಳಿದ ಆರೋಪ ಕೇಳಿ ಬಂದಿದ್ದು,
ಚಾಮರಾಜನಗರ ಜಿಲ್ಲೆಯಲ್ಲಿ ರೈತರಿಗೆ ಕೊಡುವ ಸಬ್ಸಿಡಿಯಲ್ಲೂ 8.5% ಕಮಿಷನ್ ಪಡಿತಾ ಇದ್ದಾರಂತೆ. ರೈತರಿಗೆ ಸಬ್ಸಿಡಿ ಹಣ ಬಿಡುಗಡೆ ಮಾಡಲು ಮಿನಿಸ್ಟರ್ಗೆ 8.5% ಕಮಿಷನ್ ಕೊಡಬೇಕಂತೆ. ಈ ಕುರಿತು ನಿನ್ನೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿನ್ನೆಯಿಂದಲೇ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ತೋಟಗಾರಿಕೆ ಸಚಿವ ಮುನಿರತ್ನ ಅವರನ್ನ ಸಂಪರ್ಕಿಸಲು ನಿನ್ನೆಯಿಂದ ನ್ಯೂಸ್ 18 ಕನ್ನಡ ಪ್ರಯತ್ನಿಸ್ತಾ ಇದೆ. ಆದರೆ ಸಚಿವರು ನ್ಯೂಸ್ 18 ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿದ್ದ ವೃದ್ಧ ಜುಗ್ಗುರಾಜು ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ 53 ಲಕ್ಷ ನಗದು, 4 ಕೆಜಿ ಬೆಳ್ಳಿಯನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಇನ್ನೊಬ್ಬ ಆರೋಪಿ ಓಂರಾವ್ಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನು ಆರೋಪಿಗಳು ಕೊಲೆ ಮಾಡಿ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ರು. ಕದ್ದೊಯ್ದ ಹಣವನ್ನ ಟಿವಿ ಕೆಳಗಿನ ಡ್ರಮ್ ಅಲ್ಲಿ 53 ಲಕ್ಷ ಹಾಗೂ ಚಿನ್ನಾಭರಣವನ್ನ ಮುಚ್ಚಿಟ್ಟಿದ್ರು. ಗೋವಾದಲ್ಲಿ ತನ್ನ ಸಹ ಆರೋಪಿಗೆ ನೀಡಿರ್ತಾನೆ 4 ಕೋಟಿ 25 ಲಕ್ಷ ರೂಪಾಯಿ ಬೆಲೆ ಅಷ್ಟು 8 ಕೆಜಿ 500 ಗ್ರಾಮ್ ಬಂಗಾರದ ಆಭರಣಗಳನ್ನು ಅಲ್ಲಿಂದ ಗೋವಾದಿಂದ ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ತಂಡ ರಾಜಸ್ಥಾನದಲ್ಲಿ ಇನ್ನೊಬ್ಬ ಆರೋಪಿತನ ಕಡೆ ದಾಳಿ ನಡೆಸಿ ಅವನು ಅರೆಸ್ಟ್ ಮಾಡಿ ಅಲ್ಲಿಂದ 45 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಟ್ಟು. ಕೋಲಾರದ ಮುಳಬಾಗಿಲು ನಗರಸಭೆ ಸದಸ್ಯ ಜಗನ್ಮೋಹನ್ ರೆಡ್ಡಿ ಅವರನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕೊಚ್ಚಿ ಕೊಲೆಗೈದಿದ್ದಾರೆ. ಈ ಘಟನೆ ಗಂಗಮ್ಮನಗುಡಿ ದೇಗುಲದ ಬಾಗಿಲಲ್ಲಿ ನಡೆದಿದ್ದು, ಈ ಮುತ್ಯಾಲಪೇಟೆಯ ನಿವಾಸದ ಬಳಿ ಇರುವ ದೇಗುಲದ ಬಾಗಿಲು ತೆರೆಯುವಾಗ ಹೊರಗಡೆ ನಿಂತಿದ್ದ ಕೆಲ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಏಕಾಏಕಿ ದಾಳಿ ಮಾಡಿದ್ದಾರೆ. ದುಷ್ಕರ್ಮಿಗಳ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆನೇಕಲ್ ತಾಲೂಕಿನ ಹುಸ್ಕೂರು ಸರ್ಜಾಪುರ ರಸ್ತೆಯ ದುಸ್ಥಿತಿ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಶಾಸಕ, ಸಂಸದರು ಮತ್ತು ಸ್ಥಳೀಯ ರಾಜಕಾರಣಿಗಳನ್ನು ಟೀಕಿಸಿ ಟ್ವೀಟ್ ಮಾಡಿದ್ದಾರೆ. ಹುಸ್ಕೂರು ಸರ್ಜಾಪುರ ನಡುವಿನ ರಸ್ತೆ ಹಾಳಾಗಿದೆ. ಶಾಸಕರು, ಸಂಸದರು, ಗ್ರಾಮ ಪಂಚಾಯಿತಿಯವರು ಏನ್ ಮಾಡ್ತಿದ್ದಾರೆ? ಜನಪ್ರತಿನಿಧಿಗಳ ನಿರಾಸಕ್ತಿಯಿಂದ ರಸ್ತೆಯಲ್ಲಿ ಓಡಾಡೋದಿಕ್ಕೂ ಆಗ್ತಾ ಇಲ್ಲ. ಇದೇ ರೋಡಲ್ಲಿ ಬಸ್ ಡಿಪೋ ಇದೆ, ವಾಹನಗಳು ಓಡಾಡಲು ಆಗ್ತಾನೇ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ರಾಜಕಾರಣಿಗಳಿಗೆಲ್ಲ ನಾಚಿಕೆ ಆಗಬೇಕು ಅಂತ ಟ್ವೀಟ್ ಮಾಡಿ ಕಿರಣ್ ಮಜುಮ್ದಾರ್ ಶಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಮೊದಲನೇ ಹಂತದಲ್ಲಿ 9,000ಕ್ಕೂ ಹೆಚ್ಚು ಗುಂಡಿಗಳು ಗುರುತಿಸಲಾಗಿತ್ತು. ಮೊದಲನೇ ಹಂತದಲ್ಲಿ ಗುರುತಿಸಿದ 9,902 ಗುಂಡಿಗಳನ್ನು ಮುಚ್ಚಲಾಗಿದೆ ಅಂತ ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟಿದ್ದೇವೆ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಹೇಳಿದರು. ನ್ಯೂಸ್ 18 ಕನ್ನಡ ಬೆಂಗಳೂರಿನ ರಸ್ತೆ ಗುಂಡಿಗಳ ಅವ್ಯವಸ್ಥೆ ಬಗ್ಗೆ ರಸ್ತೆಯಲ್ಲೇ ನರಕ ಅನ್ನುವ ವಿಶೇಷ ಅಭಿಯಾನ ಮಾಡುತ್ತಿದೆ. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ. ರಸ್ತೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಅಂತಲೂ ಪ್ರಗತಿಯಲ್ಲಿದೆ. ನಾವು ನಿನ್ನೆನೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ನಾವು ಒದಗಿಸಿದ್ದೀವಿ. ನಾವು ಮೊದಲನೇ ಹಂತದಲ್ಲಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ 9,000 ಚಿಲ್ಲರೆ ರಸ್ತೆ ಗುಂಡಿಗಳನ್ನು ಮೊದಲು ಗುರುತಿಸಿದ್ದು. ಈಗ ಆ ಒಂದು ಪೈಕಿ ಈಗ ಆಲ್ಮೋಸ್ಟ್ ನಾವು 9,902 ಗುಂಡಿಗಳನ್ನು ಈಗ ಆಲ್ರೆಡಿ ನಾವು ನಿನ್ನೆ ತನಕ ರಸ್ತೆ ಗುಂಡಿಗಳನ್ನು ಮುಚ್ಚಿಬಿಟ್ಟಿದ್ದೀವಿ. ಬಟ್ ರಸ್ತೆ ಗುಂಡಿಗಳು ಏನಾಗುತ್ತೆ ಅಂದರೆ ಪ್ರತಿದಿನ ಕೂಡ ಸರ್ವೆ ಮಾಡ್ತಾ ಹೋದ ಹಾಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ಗುರುತಿಸ್ತಕ್ಕಂಥದ್ದನ್ನು ನಾವು 100% ಮುಚ್ಚಿದ್ರೂ ಸಹ ಹೊಸದಾಗಿ ಆ್ಯಡ್ ಆಗಿರೋದೆಲ್ಲ ಸೇರಿಕೊಂಡ್ರೆ ಮತ್ತೆ ನಮಗೆ 11,542 ಆಗಿದೆ. ನಿನ್ನೆವರೆಗೂ ಕೂಡ ಟೋಟಲ್ 11,542 ಆಗಿದೆ. 11,542ರಲ್ಲಿ 9,902 ಗುಂಡಿಗಳನ್ನು ನಾವು ಮುಚ್ಚಿದ್ದೀವಿ. ಇನ್ನು 1,640 ಗುಂಡಿಗಳು ಹೊಸದಾಗಿ. ರಾಜ್ಯದಲ್ಲಿ ಕೊರೋನಾ ನಡುವೆ ಮಂಕಿ ಪಾಕ್ಸ್ ಭೀತಿ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ರಾಜ್ಯ ನೋಡಲ್ ಅಧಿಕಾರಿಯಾಗಿ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರನ್ನ ನೇಮಿಸಲಾಗಿದೆ. ಅಲ್ಲದೆ ಮಂಕಿ ಪಾಕ್ಸ್ ನಿಯಂತ್ರಣದ ದೃಷ್ಟಿಯಿಂದ ಮಾರ್ಗಸೂಚಿಗಳು ಬಿಡುಗಡೆ ಮಾಡಲಾಗಿದೆ. ಯಾವುದೇ ಶಂಕಿತ ಮಂಕಿ ಪಾಕ್ಸ್ ಪ್ರಕರಣ ವರದಿಯಾದರೆ ಸೋಂಕಿತರನ್ನ ಪ್ರತ್ಯೇಕಿಸಬೇಕು. ಮಂಕಿ ಪಾಕ್ಸ್ ಚಿಕಿತ್ಸೆಗೆ ಜಿಲ್ಲಾ ಮಟ್ಟದಲ್ಲಿ ಬೆಡ್ಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಡಲು ಆರೋಗ್ಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅಲ್ಲದೆ ವಿಮಾನ ನಿಲ್ದಾಣಗಳಲ್ಲಿ ಸ್ಕ್ರೀನಿಂಗ್ ಮಾಡಲು ಆದೇಶಿಸಲಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಕೀಲ ವೃತ್ತಿಯನ್ನು ಟೀಕಿಸಿರುವ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಮೈಸೂರಿನ ನ್ಯಾಯಾಲಯದ ಬಳಿಯ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಾಪ್ ಸಿಂಹ ವಿರುದ್ಧ ಮೈಸೂರು ವಕೀಲರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರತಾಪ್ ಸಿಂಹ ಪರ ಯಾರು ವಕಾಲತ್ತು ವಹಿಸಬಾರದು ಅಂತ ಆಕ್ರೋಶವನ್ನು ಹೊರಹಾಕಿದರು.
ಬೆಂಗಳೂರಿನ ಜೆಡಿಎಸ್ ನಗರಸಭೆ ಸದಸ್ಯ ಪ್ರಶಾಂತ್ ಕೊಲೆ ಆರೋಪಿಗಳಿದ್ದ ಲಾಡ್ಜ್ಗೆ ಬೀಗ ಹಾಕಲಾಗಿದೆ. ನಗರದ ಡಬಲ್ ಟ್ಯಾಂಕ್ ರಸ್ತೆಯ ಬಳಿ ಇರೋ ಲಾಡ್ಜ್ನಲ್ಲಿ ಕೊಲೆ ಆರೋಪಿಗಳು ತಂಗಿದ್ರು. ನಿನ್ನೆ ಲಾಡ್ಜ್ಗೆ ತೆರಳಿ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಲಾಡ್ಜ್ ಲೈಸೆನ್ಸ್ ಪಡೆಯದೇ ಇರೋದು ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಲಾಡ್ಜ್ನಲ್ಲಿದ್ದವರನ್ನ ಖಾಲಿ ಮಾಡಿಸಿ ಲಾಡ್ಜ್ಗೆ ಬೀಗ ಹಾಕಿದ್ದಾರೆ. ದೇವಸ್ಥಾನದಲ್ಲಿದ್ದ ದೇವರ ಮೂರ್ತಿಗಳನ್ನು ಕದ್ದ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮದಲ್ಲಿ ನಡೆದಿದೆ. ಯಕ್ತಾಪುರ ಗ್ರಾಮದ ಗುತ್ತಿ ಬಸವೇಶ್ವರ ಮಂದಿರದ ಬೀಗ ಮುರಿದು ದೇವರ ಮೂರ್ತಿ ದರೋಡೆ ಮಾಡಲಾಗಿದೆ. ಗುತ್ತಿ ಬಸವೇಶ್ವರ ದೇವರ 2 ಬೆಳ್ಳಿಯ ಮೂರ್ತಿಗಳ ಕಳ್ಳತನವಾಗಿದೆ. ಸ್ಥಳಕ್ಕೆ ಕೆಂಭಾವಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ಶಿವಮೊಗ್ಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳ್ಳ ವ್ಯವಹಾರ ನಡೀತಾ ಇರುವ ಬಗ್ಗೆ ಆರೋಪ ಕೇಳಿ ಬರ್ತಿದೆ. ಅಕ್ರಮ ರಸಗೊಬ್ಬರ ದಾಸ್ತಾನು ಮಾಡಿದ ವರ್ತಕನಿಂದಲೇ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ಕೆಲ ದಿನಗಳ ಹಿಂದೆ ಎಪಿಎಂಸಿ ಅಧಿಕಾರಿಗಳು ಗೋದಾಮ್ ಸೀಸ್ ಮಾಡಿದ್ರು ದಾಸ್ತಾನು ಮಾಡಿದ ರಸಗೊಬ್ಬರ ಸಾಗಾಟ ಮಾಡ್ತಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಆದರೆ ಎಪಿಎಂಸಿ ಅಧಿಕಾರಿಗಳು ಮಾತ್ರ ಕಳ್ಳ ವ್ಯವಹಾರ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಯಾವುದನ್ನು ಇಟ್ಕೊಳ್ಳೋಕೆ ಅವಕಾಶ ಇಲ್ಲ ಸರ್. ಅದನ್ನ ಯಾಕೆ ಸೀಸ್ ಮಾಡಿಲ್ಲ? ಎಲ್ಲವನ್ನೂ ಸೀಸ್ ಮಾಡಿ ಇಲ್ಲ, ಬೆಳಿಗ್ಗೆ ಬಂದಾಗ ಎಲ್ಲದೂ ಸೀಸೇ ಮಾಡ್ತೀವಿ. ಬಟ್ ಅದು ಎಲ್ಲದೂ ಬರ್ತದೆ. ತಗೊಂಡು 2 days ಟೈಮ್ ಕೊಟ್ಟಿದ್ದೀವಿ, ತಗೊಂಡು ಹೋಗಿಲ್ಲ ನಾವು ಅದನ್ನ ನಮ್ಮ ಗಮನಕ್ಕೆ ಬರದೇ ಹೋಗಿದೆ. ಈಗ ಕೆಳಗಡೆ ಯಾವುದೋ ಒಂದು ಲೋಡ್ ಇರುತ್ತೆ, ಚೀಲಗಳ ಕೆಳಗಡೆ ನಾವು ಅಂದ್ರೆ ಏನ್ ಬೇಕಾದ್ರೆ ಹಾಕೊಂಡ್ ಬಂದ್ಬಿಡ್ಬೋದು ಒಳಗಡೆ. ಎಲ್ಲದನ್ನು ಚೆಕ್ ಮಾಡ್ತೀವಿ. ಕೆಲವು ತರ ಟಿಫನ್ ಬಾಕ್ಸ್ನಲ್ಲಿ ಬಾಂಬ್ ಇಟ್ಟು ಡ್ರೋನ್ ಮೂಲಕ ಹಾರಾಟ ನಡೆಸಿರುವ ಘಟನೆ ಜಮ್ಮುವಿನ ಕಂಚಕ್ ಪ್ರದೇಶದಲ್ಲಿ ನಡೆದಿದೆ. ಭದ್ರತಾ ಪಡೆಗಳು ಇದನ್ನು ಗಮನಿಸಿ ಟಿಫನ್ ಬಾಕ್ಸ್ಗಳಲ್ಲಿದ್ದ ಬಾಂಬ್ ಅನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಈ ಮೂಲಕ ಆಗಬಹುದಾಗಿದ್ದಂತಹ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ. ಟಿಫನ್ ಬಾಕ್ಸ್ನಲ್ಲಿ ಬಾಂಬ್ ಅನ್ನ ಇಟ್ಟು ಡ್ರೋನ್ ಮೂಲಕ ಹಾರಿಸಿರುವಂತಹ ಘಟನೆ ಈಗ ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತದ್ದು. ಆದರೆ ಈಗಾಗಲೇ ಪೊಲೀಸರು ಆ ಒಂದು ಟಿಫನ್ ಬಾಕ್ಸ್ ಅಲ್ಲಿದ್ದಂತಹ ಒಂದು ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಿದ್ದಾರೆ. ಯಾಕಂದ್ರೆ ಭದ್ರತಾ ಪಡೆಗಳು ಈ ಒಂದು ವಿಚಾರವನ್ನ ಗಮನಿಸಿ ಜಮ್ಮುವಿನ ಕಂಚಕ್ಕಲ್ಲಿ ಇದನ್ನ ಈಗಾಗಲೇ ಭದ್ರತಾ ಪಡೆಗಳು ಟಿಫನ್ ಬಾಕ್ಸ್ ಅಲ್ಲಿದ್ದ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಿದ್ದಾರೆ. ಈ ಮೂಲಕ ಆಗಬಹುದಾಗಿದ್ದಂತಹ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಈಗಾಗಲೇ ಡ್ರೋನ್ ಅಲ್ಲಿ ಟಿಫನ್ ಬಾಕ್ಸ್ ನ ಒಂದು ಬಾಂಬ್ ಅನ್ನ ಇಟ್ಟು ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡಬಹುದು ಅನ್ನುವಂತಹ ಪ್ರಯತ್ನ ನಡೆದಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಭದ್ರತಾ ಪಡೆಗಳು ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಕೆಲಸವನ್ನ ನಡೆಸಿದ್ದಾರೆ. ಬಿವೈ ವಿಜಯೇಂದ್ರ ಮುಂದೆ ಸಿಎಂ ಆಗ್ತಾರೆ. ವಿಜಯೇಂದ್ರ ತಂದೆಗೆ ತಕ್ಕ ಮಗ. ವಿಜಯೇಂದ್ರಗೆ ಮೈಸೂರು ಭಾಗದ ಉಸ್ತುವಾರಿ ನೀಡಲಾಗುತ್ತೆ ಅಂತ ಸಚಿವ ನಾರಾಯಣಗೌಡ ವಿಜಯೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ. ಇನ್ನು ಮಂಡ್ಯಗೆ ಆಗಮಿಸಿದ ಬಿವೈ ವಿಜಯೇಂದ್ರಗೆ ಭರ್ಜರಿ ವೆಲ್ಕಮ್ ಮಾಡಿದ್ರು. ಬೃಹತ್ ಸೇಬಿನ ಹಾರ ಹಾಕಿ ಅದ್ದೂರಿ ಸ್ವಾಗತ ಮಾಡಲಾಯಿತು. ಬಳಿಕ ಸೇಬಿಗಾಗಿ ಬಿಜೆಪಿ ಕಾರ್ಯಕರ್ತರು ಮುಗಿಬಿದ್ರು. ನಾ ಮುಂದು ತಾ ಮುಂದು ಅಂತ ಸೇಬಿಗಾಗಿ ನೂಕಾಟವನ್ನೇ ನಡೆಸಿದ್ರು. ಶಿವಮೊಗ್ಗದಲ್ಲಿ ಸಸಿ ನೆಟ್ಟು ನೀರುಣಿಸಿದ್ದಾರೆ ಸಾಲುಮರದ ತಿಮ್ಮಕ್ಕ. ನಗರದ ಸೈಂಟ್ ಜೋಸೆಫ್ ಅಕ್ಷರಧಾಮ ಶಾಲೆಯಲ್ಲಿ ವಿಶ್ವ ದಿನ ಆಚರಿಸಲಾಯಿತು. ವೀಲ್ ಚೇರ್ ಇದ್ರೂ ಶಾಲೆಯೊಳಗೆ ಸಾಲುಮರದ ತಿಮ್ಮಕ್ಕ ನಡೆದುಕೊಂಡೇ ಬಂದು ಅಲ್ಲಿ ಸಸಿ ನೆಟ್ಟು ನೀರುಣಿಸಿದ್ರು. ಧಾರವಾಡ ಕೃಷಿ ವಿವಿಯ 35ನೇ ಘಟಿಕೋತ್ಸವ ನಡೆಯಿತು. ಧಾರವಾಡ ಕೃಷಿ ವಿವಿಯ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಸೇರಿ ಹಲವರಿಗೆ ಗೌರವ ಡಾಕ್ಟರೇಟ್ ಅನ್ನ ಪ್ರದಾನ ಮಾಡಲಾಯಿತು. ಫಿಲಂ ಚೇಂಬರ್ ಅಧ್ಯಕ್ಷ ಭಾಮಾ ಹರೀಶ್ ಅವರಿಗೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಹಾಗೂ ಕೃಷ್ಣೇಗೌಡ ತಂಡದಿಂದ ಹೊರಕ್ಕೆ ಫಿನೈಲ್ ನೀಡಲಾಗಿದೆ. ಫಿಲ್ಮ್ ಚೇಂಬರ್ ಅವ್ಯವಹಾರಗಳನ್ನು ಕ್ಲೀನ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ, ಎಲ್ಲವನ್ನ ಬಯಲು ಮಾಡಿ ಎಂದು ತಾಕೀತು ಮಾಡಿದೆ. 20 ಅಂಶಗಳ ದಾಖಲೆ ನೀಡಿ ಅವ್ಯವಹಾರಕ್ಕೆ ಉತ್ತರ ನೀಡುವಂತೆ ಮನವಿ ಮಾಡಿದೆ ತಂಡ. ನಟ ಚಿರಂಜೀವಿ ಸರ್ಜಾ ಆಗಲಿ 2 ವರ್ಷ. ಇಂದು ಕುಟುಂಬಸ್ಥರು 2ನೇ ವರ್ಷದ ಪುಣ್ಯತಿಥಿಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಹೊರವಲಯದ ನೆಲಗುಳಿಯ ಚಿರು ಸಮಾಧಿಗೆ ತೆರಳಿ ಸರ್ಜಾ ಕುಟುಂಬ ಪೂಜೆ ಸಲ್ಲಿಸಿದೆ. ಧ್ರುವ ಸರ್ಜಾ ವಿಶೇಷ ಫೋಟೋದ ಮೂಲಕ ಸಹೋದರನಿಗೆ ನಮನ ಸಲ್ಲಿಸಿದ್ದಾರೆ. ಸೋದರಳಿಯನ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿ ನಟ ಅರ್ಜುನ್ ಸರ್ಜಾ ಭಾವುಕರಾದರು. ಈ ವೇಳೆ ಚಿರುಪುತ್ರ ರಾಯನ್ ಎಲ್ಲರ ಗಮನ ಸೆಳೆದ. ತನ್ನ ತೊದಲು ಮಾತುಗಳಲ್ಲೇ ಎಲ್ಲರನ್ನ ಮಾತನಾಡಿಸುತ್ತಾ ಗಮನ ಸೆಳೆದ ರಾಯನ್.
ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.